ಆಪ್ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಶಹಾಬುದ್ದೀನ್ ಮೇಲೆ ಇರುವ ಆರೋಪ, ಇವರು ರಾಜಕೀಯವನ್ನು ಅಪರಾಧೀಕರಣಗೊಳಿಸಿದ್ದಾರೆ. ಶಹಾಬುದ್ದೀನ್ ಸಾಬ್, ಇದನ್ನ ಹೇಳೋದಾದ್ರೆ ಇಡೀ ಜಗತ್ತು ನಿಮ್ಮನ್ನ ಅಪರಾಧಿ ಅಂತ ಹೇಳುತ್ತೆ, ನಿಮ್ಮ ಎಲ್ಲ ವಿರೋಧಿಗಳು ನಿಮ್ಮನ್ನ ಕ್ರಿಮಿನಲ್ ಅಂತಾರೆ. ಆದ್ರೆ ಲಾಲು ಅವರು ಮಾತ್ರ ಯಾವತ್ತೂ ನಿಮ್ಮನ್ನ ಕ್ರಿಮಿನಲ್ ಅಂತ ಹೇಳಿಲ್ಲ. ಲೀಡರ್ ತಪ್ಪಾಗಿ ಹೇಳೋಕ್ ಸಾಧ್ಯ ಇಲ್ಲ. ಅವರಿಗೆ ತಮ್ಮ ರಾಜಕೀಯಕ್ಕಾಗಿ ಮೊಹಮ್ಮದ್ ಶಹಾಬುದ್ದೀನ್ ಅವರ ಬೆಂಬಲದ ಅಗತ್ಯ ಇದೆ. ಇಲ್ಲ, ನಾನು ಯಾವತ್ತೂ ಯಾರನ್ನೂ ಉಪಯೋಗಕ್ಕೊಳಗಾಗಿಲ್ಲ ಅಥವಾ ನಾನು ಯಾವತ್ತೂ ಯಾರನ್ನೂ ಉಪಯೋಗಿಸ್ಕೊಂಡಿಲ್ಲ. ನಾನು ನಿಮ್ಗೆ ರೀಸೆಂಟ್ ಎಕ್ಸಾಂಪಲ್ ಕೊಡ್ತೀನಿ. ಯಾವ ಸಮಯದಲ್ಲಿ ಬಿಹಾರದಲ್ಲಿ ಅಸೆಂಬ್ಲಿ ಚುನಾವಣೆ ನಡೀತಾ ಇತ್ತು, ನೀವು ಜೈಲಿಗೆ ಹೋಗ್ಬೇಕಾಗಿ ಬಂತು, ಅಲ್ಲಿನ ಡಿಎಂ ನಿಮ್ಮೇಲೆ ನಿಮ್ಮ ಏರಿಯಾಗೆ ಸಿವಾನ್ಗೆ ಬರೋದಕ್ಕೆ ನಿರ್ಬಂಧ ಹಾಕಿದ್ರು. ನಾನು 2 ವರ್ಷದಿಂದ ಜೈಲಲ್ಲಿದ್ದೆ. ಮತ್ತೆ ಅದ್ರ ಮೇಲೆ ಕ್ರೈಮ್ ಕಂಟ್ರೋಲ್ ಆಕ್ಟ್ ಅನ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಹಾಕಿದ್ರು. ಅದ್ರ ಮೇಲೆ ಕಮಿಷನರ್ ಅವರ ಟ್ರಯಲ್ ಏನ್ ನಡೀತು, ಅದರಲ್ಲಿ ಕಮಿಷನರ್ ಅವರು ಕಮೆಂಟ್ ಮಾಡಿದ್ರು. ಏನಂದ್ರೆ, ಬಹಳ ಆವೇಶಕ್ಕೊಳಗಾಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಕ್ರಮ ತಗೊಂಡ್ರೆ ಇದು ನ್ಯಾಯಸಮ್ಮತವಾಗಿಲ್ಲದೆ ಇದ್ದಿದ್ದು. ಆದ್ರೆ ಶಹಾಬುದ್ದೀನ್ ಸಾಬ್, ಇದನ್ನ ನೆನಪು ಮಾಡ್ತೀನಿ ನಿಮ್ಗೆ. ಏನಂದ್ರೆ 27 ಫೆಬ್ರವರಿ ಯಾವಾಗ ಚುನಾವಣೆ ಮುಗೀತು, ಎಲೆಕ್ಷನ್ ಪ್ರಕ್ರಿಯೆ ಮುಗಿದಿತ್ತು, ರಾಬಡಿ ದೇವಿಯವರು ಮತ್ತೆ ಮುಖ್ಯಮಂತ್ರಿಯಾಗಿ ಕೆಲಸ ವಹಿಸ್ಕೊಂಡ್ರು. ಯಾವಾಗ ಚುನಾವಣೆ ಫಲಿತಾಂಶಗಳು ಬಂತು, ಅವ್ರು ನಿಮ್ಗೆ ವಾಪಸ್ ಬರೋದಕ್ಕೆ ಅನುಮತಿ ಕೊಟ್ರು. ಇಲ್ಲ, ಖಂಡಿತ ಕೊಟ್ರು. ಮತ್ತೆ ಯಾವ ದಿನ ಕೊಟ್ರೋ ಅದರ ಮರುದಿನ ಬೆಳಿಗ್ಗೆನೆ ಅವರು ಮತ್ತೊಂದು ಕ್ರೈಮ್ ಕಂಟ್ರೋಲ್ ಆಕ್ಟ್ನ ಪ್ರಕರಣ ಶುರು ಮಾಡ್ಬಿಟ್ರು. ಅದು ಈಗ್ಲೂ ನಡೀತಾ ಇದೆ. ಈ ಪ್ರಕರಣಗಳಿಂದ ನಿಮ್ಗೆ ಬಿಡುಗಡೆ ಸಿಗೋ ಹಾಗೆ ಕಾಣ್ತಾ ಇಲ್ಲ ಅಂತ. ಯಾವ ವ್ಯಕ್ತಿ 2.5 ವರ್ಷದಿಂದ ಜೈಲಲ್ಲಿ ಇರ್ತಾನೆ, ಮತ್ತೆ ಅವನು 3 ತಿಂಗಳು ಹೊರಗಡೆ ಬಂದ ನಂತರ ಕೂಡ ಅವನ ಮನೆಗೆ ಹೋಗಿಲ್ವೋ, ಮತ್ತೆ ಅವನ ಮೇಲೆ ಒಂದ್ ವೇಳೆ ನೀವು 10 ಪ್ರಕರಣಗಳನ್ನ ಹಾಕ್ತೀರಾ ಅಂದ್ರೆ, ಇದರಿಂದ ಗೊತ್ತಾಗುತ್ತೆ ನಾನು ಪೊಲೀಸರ ಸಾಮರ್ಥ್ಯದ ಮೇಲೆ ಅಥವಾ ಪೊಲೀಸರ ಉದ್ದೇಶದ ಮೇಲೆ ಸಂಶಯ ಪಡೋದಿಲ್ಲ. ಆದ್ರೆ ಕೆಲವೊಮ್ಮೆ ಪೊಲೀಸರಲ್ಲೂ ಕೂಡ ಇಂಥ ಕೆಟ್ಟ ಭಾವನೆಗಳಿಂದ ತುಂಬಿರೋ ವ್ಯಕ್ತಿಗಳು ಬಂದ್ಬಿಡ್ತಾರೆ, ಮತ್ತೆ ಈ ರೀತಿಯ ಕೆಲಸಗಳನ್ನ ಮಾಡ್ತಾರೆ. ನಿಜ ಅಲ್ವಾ? ಯಾವಾಗ ನೀವು ಚುನಾವಣೆ ಸ್ಪರ್ಧಿಸ್ತಿರೋ ಆಗ ಅದರಲ್ಲಿ ತೋಳ್ಬಲದ ಬಳಕೆ ಮಾಡ್ಲಾಗತ್ತೆ. ಸಿವನ್ನಲ್ಲಿ ಮೀಡಿಯಾ ಇರುತ್ತೆ. ನಿಮಗೆ ಗೊತ್ತಿದೆ ಅಂದ್ರೆ, ಕಾಂಟ್ರವರ್ಷಿಯಲ್ ಚುನಾವಣೆ ನಡೆಯುತ್ತೆ ಯಾವಾಗ್ಲೂ, ಇದು ಪೂರ್ತಿ ಮೀಡಿಯಾ ಇರುತ್ತೆ. ಒಂದ್ ವೇಳೆ ಸಿವನ್ನ ಒಂದು ಆ ರೀತಿಯ ಫೋಟೋ ನೀವು ತೋರಿಸಿದ್ರೆ, ಮತ್ತು ವಿಶೇಷವಾಗಿ ನನ್ನ ಎಲೆಕ್ಷನ್ದು ಅದರಲ್ಲಿ ಮತಪಟ್ಟಿಗೆಗಳನ್ನ ಲೂಟಿ ಮಾಡೋದಾಗ್ಲಿ, ಬೂತ್ಗಳನ್ನ ವಶಪಡಿಸ್ಕೊಳ್ಳೋದಾಗ್ಲಿ ಬಹಳ ದೇಶಗಳಲ್ಲಿ ತುಂಬಾ ತೋರಿಸಲಾಗಿದೆ. ಬಿಹಾರದಲ್ಲೂ ತೋರಿಸಲಾಗಿದೆ. ಆದ್ರೆ ಬಿಹಾರದ ಸಿವಾನ್ನಲ್ಲಿ ಒಂದ್ ವೇಳೆ ಯಾರಾದ್ರೂ ತೋರಿಸಿದ್ರೆ ಅದು ಶಹಾಬುದ್ದೀನ್ ಜಿ, ಪೆಟ್ಟಿಗೆಗಳನ್ನ ಲೂಟಿ ಮಾಡೋ, ಬೂತ್ ಕ್ಯಾಪ್ಚರ್ ಮಾಡೋ ಪರಿಸ್ಥಿತಿ ಬರೋದೇ ಇಲ್ಲ. ನಾನ್ ಕೇಳಿರೋದೇನಂದ್ರೆ, ನಿಮ್ಮ ವಿರೋಧಿ ಏನಿರ್ತಾರೆ ಅವರ ತಲೆನ ಕತ್ತರಿಸಲಾಗತ್ತೆ ಅಂತ. ನೋಡಿ, ನನ್ನ ಪ್ರಕಾರ ಒಂದ್ ವೇಳೆ ಇಷ್ಟೊಂದು ತಲೆಗಳು ಕತ್ತರಿಸಿದ್ರೆ, ಅದು ಜನಸಂಖ್ಯೆಯ ಸಾಂದ್ರತೆಯ ದೃಷ್ಟಿಯಿಂದ ಇವತ್ತಿಗೆ ಸಿವಾನ್ ದೇಶದ ಅತ್ಯಂತ ಡೆನ್ಸ್ ನಗರವಾಗಿದೆ. ಮತ್ತೆ ಅರ್ಧದಷ್ಟು ಜನಸಂಖ್ಯೆ ಖಾಲಿ ಆಗಿರೋದು. 31 ಮಾರ್ಚ್ 1997ನ ವಿಚಾರ ಇದು. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಸ್ಟೂಡೆಂಟ್ ಯೂನಿಯನ್ನ ಲೀಡರ್ ಚಂದ್ರಶೇಖರ್ ಪ್ರಸಾದ್ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ನಿಮ್ಮ ವಿರುದ್ಧ ಭಾಷಣ ಮಾಡ್ತಾ ಇದ್ರು. ಹಾಗ್ಲೇ ಅವರ ಕೊಲೆ ಮಾಡ್ಲಾಗತ್ತೆ. ನಾನು ಕರಿಯರ್ ಶುರು ಮಾಡಿದ್ದೆ ಚಂದ್ರಶೇಖರ್ಜಿ ಜೊತೆ. ನನ್ನ ಪರಿಚಯ ಯಾರಿಗಿದೆ ಅವರಿಗೊತ್ತು. ನಾನು ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ಗೆ ಬಂದೆ. ನಾನು ಬರೋಕ್ಕೂ ಮುಂಚೆನೆ ಅವರಿದ್ರು. ನಾವಿಬ್ರು ಒಂದೇ ಕಾಲೇಜ್ನವರು, DAV ಕಾಲೇಜ್ನವರು. ಮತ್ತೆ ಅವರು ಅಲ್ಲಿಂದಲೇ ಶುರು ಮಾಡಿದ್ರು. ಅವರು ಅಲ್ಲಿಂದ ದೆಹಲಿಗೆ ಬಂದ್ರು, ದೆಹಲಿಯಿಂದ JUNಗೆ ಬಂದ್ರು, JUನಲ್ಲಿ ಪ್ರೆಸಿಡೆಂಟ್ ಆಗಿದ್ರು ಅಥವಾ ವೈಸ್ ಪ್ರೆಸಿಡೆಂಟ್ ಆಗಿದ್ರು, ಏನೋ ಆಗಿದ್ರು. ನಾನು MLA ಆದೆ. ನಾನು ಯಾವಾಗ ಬಂದ್ರು ನಾನು ಚಂದ್ರಶೇಖರ್ ಜೊತೆನೆ ಉಳ್ಕೋತಿದ್ದೆ. ನನಗೆ ಸೀನಿಯರ್ ಅವರು. ಆ ದಿನಗಳಲ್ಲಿ ನಾನು ಜೈಲ್ನಲ್ಲಿ ಇರ್ತಿದ್ದೆ ಅವರ ಕೊಲೆಯ ಸಮಯದಲ್ಲಿ. ಅತ್ಯಂತ ಬೇಸರದ ವಿಷಯ ಯಾವಾಗ ನಡೀತು ಅಂದ್ರೆ, ಯಾವಾಗ ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತನ ಕೊಲೆ ಆಯಿತು. ಮತ್ತೆ ಅದರಲ್ಲಿ ನನ್ನನ್ನು ಆರೋಪಿಯನ್ನಾಗಿ ಮೀಡಿಯಾ ಮೂಲಕ ಮಾಡ್ತಾರೆ. ಶಹಾಬುದ್ದೀನ್ ಜಿ, ಮೀಡಿಯಾನಲ್ಲೇ ಸಿಬಿಐನವರು ಯಾವಾಗ ತನಿಖೆ ಮಾಡ್ತಾರೆ ಮತ್ತೆ ಸಿಬಿಐ ಚಾರ್ಜ್ ಶೀಟ್ ಹಾಕ್ತಾರೆ. ಸಿಬಿಐನ ಚಾರ್ಜ್ ಶೀಟ್ ನಲ್ಲಿ 6 ವ್ಯಕ್ತಿಗಳು ಏನಿದ್ದಾರೆ ಅದರಲ್ಲಿ ನೀವು ಮೇನ್ ಅಕ್ಯೂಸ್ಡ್ ಆಗಿದ್ದೀರಿ. ಮತ್ತೆ ಸಿಬಿಐ ಹೇಳಿದೆ ನೀವು ಕಾನ್ಸ್ಪೈರ್ ಮಾಡಿದ್ದೀರಿ ಮತ್ತೆ ಆ ಕಿಲ್ಲಿಂಗ್ ಅನ್ನ ಡೈರೆಕ್ಟ್ ಮಾಡಿದ್ದೀರಿ ಅಂತ. ಇಲ್ಲ, ಆ ರೀತಿ ಎಲ್ಲೂ ಇಲ್ಲ. ಸಿಬಿಐಗೆ ಈ ಪ್ರಕರಣವನ್ನ ಹಸ್ತಾಂತರ ಮಾಡಿದ್ರು. ಸಿಬಿಐಗೆ ಆ ಸಮಯದಲ್ಲಿ ಮಾಲೆನ್ ಅವರು ಏನು FIR ಹಾಕಿದ್ರು ಅದರಲ್ಲಿ ಹೀಗಿತ್ತು. ಮತ್ತೆ ಸಿಬಿಐನ ಫೈನಲ್ ರಿಪೋರ್ಟ್ ಓದಿದ್ರೆ ನಿಮಗೆ ವಿಷಯ ಬಹಳ ಸ್ಪಷ್ಟವಾಗುತ್ತೆ. ಒಂದ್ ವೇಳೆ ಹಾಗಿದ್ರೆ ನಾನು ಅಕ್ಯೂಸ್ಡ್ ಆಗಿರ್ತಿದ್ದೆ. ನಾನು ಅದರಲ್ಲಿ ಬೇಲ್ ತಗೊಂಡಿಲ್ಲ. ನಾನು ಯಾವ್ದೋ ಬೇರೆ ಜೈಲ್ನಲ್ಲಿದ್ದೆ. ಯಾವ ವ್ಯಕ್ತಿಗಳು ಸಿಕ್ಬಿದ್ದಿದ್ದಾರೆ ಕೊಲೆ ಮಾಡಿದವರು, ಆ ವ್ಯಕ್ತಿಗಳ ಜೊತೆ ನೀವು ಸಂಬಂಧ ಹೊಂದಿರೋದು ಸಾಬೀತಾಗಿದೆ. ಧ್ರುವ್ ಜೈಸ್ವಾಲ್, ಇಲ್ಲ ಖಂಡಿತ, ರುಸ್ತಮ್ ಮಿಯಾ, ಶೇಖ್ ಮುನ್ನಾ ಮತ್ತೆ ಮೊಹಮ್ಮದ್ ರಿಯಾಜುದ್ದೀನ್. ಇಲ್ಲ, ಧ್ರುವ ಜೈಸ್ವಾಲ್ ಜೊತೆಗೆ ನನಗೆ ಬಹಳ ಆಪ್ತ ಸಂಬಂಧ ಇದೆ. ಇದನ್ನ ಸಿಬಿಐ ಜೊತೆ ಏನು ನಮ್ಮ ಜೊತೆ ಇಂಟ್ರಾಕ್ಷನ್ ಏನಾಗಿತ್ತು ಆ ಸ್ಟೇಟ್ಮೆಂಟ್ ಏನಿದೆ ಅದರಲ್ಲೂ ಇದೆ. ಧ್ರುವ ಜೈಸ್ವಾಲ್ ನನ್ನ ಗಾಡಿ ಓಡಿಸ್ತಿದ್ರು. ಅವರು ಇವತ್ತು ಕೂಡ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್. ಆದ್ರೆ ಅದೇ ನೀವು 10 ವ್ಯಕ್ತಿಗಳ ಗುಂಪು ಅಂತ ಏನ್ ಹೇಳಿದ್ರು ಅದರಲ್ಲಿ ಒಬ್ಬ ಹುಡುಗ ನನ್ನ ಹಳ್ಳಿಯವನಿದ್ದಾನೆ. ಸ್ವಾಭಾವಿಕ, ಅದು ಹಳ್ಳಿಯವನಾಗಿದ್ದಾಗ ನಾನು ಹೇಗೆ ಇಲ್ಲ ಅಂತ ಹೇಳಕ್ಕಾಗತ್ತೆ, ಅವ್ನು ನನಗೆ ಗೊತ್ತಿಲ್ಲ ಅಂತ.
ಅದು ಈ ವ್ಯಕ್ತಿಗಳು ಕೂಡ ಅಕ್ಯೂಸ್ಡ್ ಆಗಿದರೋ ಇಲ್ವೋ ಸಿಬಿಐಯಲ್ಲಿ ತನ್ನ ಚಾರ್ಜ್ ಶೀಟಲ್ಲಿ ಇವರನ್ನ ದಾಖಲಿಸಿದೆ. ಇದು ಕೂಡ ನಿಜ ಅಲ್ವಾ? ಎಫ್ಐಆರ್ನಲ್ಲಿ ಇವರ ಹೆಸರುಗಳಿದ್ವು ಮತ್ತೆ ಇವರ ಬಂಧನ ನಿಮ್ಮ ಮನೆಯಿಂದನೇ ಆಗಿತ್ತು. ಯಾರ್ದು? ನಮ್ಮ ಮನೆಯಿಂದ ಇವಾಗ್ಲೂ ಇವತ್ತಿನವರೆಗೆ ಯಾರ ಬಂಧನ ಕೂಡ ಆಗಿಲ್ಲ. ನೋಡಿ, ಇವರು ಬರ್ದಿದ್ದಾರೆ, ಧ್ರುವ್ ವಾಸ್ ಅರೆಸ್ಟೆಡ್ ಫ್ರಮ್ ದಿ ಹೌಸ್ ಆಫ್ ದಿ MP ಆನ್ February 21st, February ನಾನು ನಿಮ್ಮ ಹತ್ರ 1998. ಹೇಳಿದೆ ನನ್ನ ಸ್ಪಷ್ಟನೆಯಲ್ಲಿ, ಏನಂದ್ರೆ ನನ್ನ ಗಾಡಿ ಸ್ನೇಹಿತರು ಕೂಡ ಆಗಿದ್ರು ಮತ್ತೆ ಗಾಡಿ ಓಡಿಸ್ತಿದ್ರು. ಇವತ್ತು ಕೂಡ ಬಿಡುಗಡೆ ಆಗಿ ನನ್ನ ಗಾಡಿ ಓಡಿಸ್ತಾ ಇದ್ದಾರೆ. ಮತ್ತೆ ಈಗ ಇದು ಅಪರಾಧ ಅಂತ ಸಾಬೀತಾಗೋದಿಲ್ಲ. ಅಂಡರ್ ಟ್ರಯಲ್ ಕೇಸ್ ಇದು. ಒಂದ್ ವೇಳೆ ಅಪರಾಧ ಸಾಬೀತಾದ್ರೆ ನ್ಯಾಯಾಲಯ ಶಿಕ್ಷೆ ಕೊಡುತ್ತೆ. ಆದ್ರೆ ನೀವು ಇದರಿಂದ ನಿರಾಕರಿಸಕ್ಕಾಗಲ್ಲ. ಏನಂದ್ರೆ ನೀವು ಈ ಕೇಸ್ನಲ್ಲಿ ಇನ್ವಾಲ್ವ್ ಇಲ್ಲ ಆಗಿದ್ದೀರಿ. ಇಲ್ಲ, ಮತ್ತೆ ಇದೊಂದು ಈ ಎಂಥ ಎಲ್ಲ ಕೇಸ್ ವ್ಯಕ್ತಿಗಳು ಅಂತಂದ್ರೆ ಏನ್ ಇನ್ವಾಲ್ವ್ ಆಗಿಲ್ಲ, ಆಗೋದಕ್ ಸಾಧ್ಯನೇ ಇಲ್ಲ. ನನ್ನ ಇಷ್ಟು ಹತ್ತಿರದ ಅಂದ್ರೆ ನನ್ನ ಚಂದ್ರಶೇಖರ್ ಬಗ್ಗೆ ಯೋಚನೆ ಮಾಡೋದು ಕೂಡ ನಾವು ಪಾಪ ಮಾಡ್ದ ಹಾಗೆ. ಶಹಾಬುದ್ದೀನ್ ಜಿ, ಯಾವ ಚಂದ್ರಶೇಖರ್ ಪ್ರಸಾದ್ ಅವರನ್ನ ನೀವು ನಿಮ್ಮ ಸ್ನೇಹಿತ ಅಂತ ಹೇಳ್ತಾ ಇದ್ದೀರೋ, ಅವರ ತಾಯಿ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಸ್ವಲ್ಪ ನೋಡಿ ಒಂದ್ಸಲ. ನನ್ಗೆ ಕೇವಲ ಒಬ್ನೇ ಒಬ್ಬ ಮಗ ಚಂದ್ರಶೇಖರ್ ಆಗಿದ್ದ. ಅವನು ನನ್ನ ಮುಪ್ಪಿನ ಊರುಗೋಲು. ನನ್ ಕರುಳಿನ ಕುಡಿ ನನ್ನ ರತ್ನವನ್ನ ಕಿತ್ಕೊಂಡ್ರು. ನಾನ್ ಸಾಯೋದ್ರಲ್ಲಿ ಅಥವಾ ಬದುಕಿರೋದ್ರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ನನ್ಗೆ ಗುಂಡ್ ಹೊಡಿಬೋದು. ನಾನಂತೂ ಸಾಮಾನ್ಯ ಜನರ ಮಧ್ಯೆ, ಏ ಶಹಾಬ್ನ ಗೂಂಡಗಳೇ ಬನ್ನಿ ನನ್ನ ಸಾಯ್ಸಿ, ದರ್ಬಾರಾಗೋ JP ಚೌಕ್ನಲ್ಲಿ ಜನ ಹೇಳ್ತಿದ್ರು, ಇಲ್ಲ ಇಲ್ಲ ಚಂದ್ರಶೇಖರ್ ಅವರಮ್ಮ ಹೀಗೆಲ್ಲ ಮಾತಾಡ್ಬೇಡಿ, ಸಾಯಿಸ್ಬಿಡ್ತಾರೆ ಅಂತ. ಅರೆ, ನಂಗ್ ಸಾಯೋದಕ್ಕೆ ಯಾವ ಭಯನೂ ಇಲ್ಲ. ಸರಿ, ಇದೇ ಒಂದ್ ನೀವು ವೇಳೆ ಅಷ್ಟೊಂದು ಒಳ್ಳೆ ಸ್ನೇಹಿತರಾಗಿದ್ರೆ ಅವ್ರ ತಾಯಿ ನಿಮ್ ಬಗ್ಗೆ ಇಂಥ ಇಲ್ಲ ಮಾತು ಇಲ್ಲ, ಹೇಳ್ತಾ ಅವ್ರ ಇದ್ರ? ಅಮ್ಮನ ವಿಷಯ ಬಿಡಿ. ನಾನು ಅಮ್ಮ ಅವರು ಕಮೆಂಟ್ ನಾನು ಮಾಡೋಕ್ಕಾಗಲ್ಲ. ಆದ್ರೆ ನೀವು ಅವ್ರ ಬಾಯಿಂದಲೇ ಕೇಳಿ. ಏನಂದ್ರೆ ಅವ್ರು ನನಗೆ ಚಾಲೆಂಜ್ ಮಾಡಿದ್ರು, ಏನಂದ್ರೆ ಬನ್ನಿ ಕೊಂದ್ಬಿಡಿ, ನಾನು ಸಾಕ್ಷಿ ಇದ್ದೀನಿ. ಇವರ ಕೂದ್ಲಿ ಕೂಡ ಏನಾದ್ರೂ ಆಗಿದ್ಯಾ? ಇವ್ರಿಗೆ ಯಾರಾದ್ರೂ ಬೈದಿದಾರಾ? ನೀವೇ ಹೇಳಿದ್ರಿ ಇವ್ರ ಮನೇಲಿ ಒಬ್ಬರೇ ಇದ್ದಾರೆ ಅಂತ. ಶಹಾಬುದ್ದೀನ್ ಜಿ, ನಿಮ್ಮ ಮಾತಿಂದ ಹೇಗ್ ಅನ್ನಿಸ್ತಾ ಇದೆ ಅಂತಂದ್ರೆ ವೀರಪ್ಪನಿಗಿದ್ದಂತ ಇಮೇಜ್ ಇರ್ಬೇಕು ಅಂತ ಅನ್ಕೋತಾ ಇದ್ದೀರಾ? ನಾನು ಯಾರ ಜೊತೆಗೂ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನನಗೆ ವೀರಪ್ಪನ್ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಕೂಡ ಗೊತ್ತಿಲ್ಲ. ನಾನು ಬಹಳ ಸಾಧಾರಣವಾದ ಕುಟುಂಬದಿಂದ ಬಂದವನು, ಕೇವಲ- ಸಾಧಾರಣ ವ್ಯಕ್ತಿ. ನಾನು ಸಾಧಾರಣವಾಗಿ ಯೋಚನೆ ಇಟ್ಕೊಂಡಿರೋನು. ಅವರ ಇಮೇಜ್ ಹಾಗೇ ಇತ್ತು ಅಲ್ವಾ? ಹೇಗಂದ್ರೆ ಏನು ರಾಬಿನ್ ಹುಡ್ನ ಇಮೇಜ್ ಇತ್ತೋ, ಶ್ರೀಮಂತರಿಂದ ದುಡ್ಡನ್ನ ಲೂಟಿ ಮಾಡಿ ಬಡವರಿಗೆ ದುಡ್ಡು ಕೊಡೋದು. ನನಗೆ ರಾಬಿನ್ ಹುಡ್ ಬಗ್ಗೆ ಕೂಡ ಏನೂ ಗೊತ್ತಿಲ್ಲ. ನಾನು ಹಳ್ಳಿಯ ಹಿನ್ನೆಲೆಯಿಂದ ಬಂದವನು. ನಾನು ಸೀದಾ ಸಾದಾ ವ್ಯಕ್ತಿಯಾಗಿದ್ದೀನಿ. ಆದ್ರೆ ಈ ಮಾತು ನಿಜನಾ? ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಅಲ್ಲಿ ನಿಮ್ಮ ಭಯದಿಂದ ಡಾಕ್ಟರ್ ಜಾಸ್ತಿ ಫೀಸ್ ತಗೊಳ್ಳೋದಿಲ್ಲ. ನಿಮ್ಮ ಭಯದಿಂದ ಶಾಲೆಗಳಲ್ಲಿ ಜಾಸ್ತಿ ಫೀಸ್ ತಗೊಳ್ಳೋದಿಲ್ಲ. ಇಲ್ಲ, ಇದರಲ್ಲಿ ಈಗ ಬರೀ ಭಯ ಅಂತ ಹೇಳೋದಾದ್ರೆ, ಈಗ ನೀವುಗಳು ಹೇಳ್ತಾ ಇರ್ತೀರ ನಾನು ಯಾವತ್ತೂ ಉತ್ತರ ಕೊಟ್ಟಿಲ್ಲ ಅಂತ. ಇದು ಮೊದಲನೇ ಅವಕಾಶ. ಏನಂದ್ರೆ ನಾನು ಎಲ್ಲೋ ಮನೆಯಿಂದ ಹೊರಗೆ, ಎಲ್ಲೋ ಯಾವುದೋ ನ್ಯಾಯಾಲಯದಲ್ಲಿ ಹಾಜರಾಗಿದ್ದೀನಿ. ಸೊ ನಾನು ಇದ್ರ ಬಗ್ಗೆ ಈಗ ಏನು ಹೇಳಲಿ, ಯಾರು ಏನು ಹೇಳ್ತಾರೋ. ಆದ್ರೆ ಕೇವಲ ಸತ್ಯ ಇಷ್ಟೇ, ನಾವು ದೀಪ ಥರ ಯಾವುದು ಸ್ವತಃ ಉರಿದು ಬೇರೆಯವ್ರಿಗೆ ಬೆಳಕು ಕೊಡೋ ಪ್ರಯತ್ನ ಮಾಡುತ್ತೋ ಹಾಗೆ. ನಾನು ಖಂಡಿತ ಒಂದ್ ವೇಳೆ ಕಾರಣ ಏನೇ ಇರಲಿ, ಲಾಭ ಆದ್ರೆ, ಜನಕ್ಕೆ ಉಪಯೋಗ ಆದ್ರೆ ಸಾಕು, ನಾನು ಅದರಿಂದ ಖುಷಿ ಪಡ್ತೀನಿ.